ಬಿಗ್ ಬಾಸ್ ಮಾಡ್ತಾ ಇದಾರ ಅಥವಾ ರೋಡೀಸ್ ಮಾಡ್ತಾ ಇದಾರ? ನಮಸ್ತೆ ಕರ್ನಾಟಕ, ನಾನು ನೆಮ್ಮದಿಗೆ. ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದ್ರೆ, ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ನಡೀತಾ ಇದೆಯಲ್ಲ, ಅದ್ರ ಬಗ್ಗೆ ಮಾತಾಡೋಣ ಅಂತ ಅನಿಸ್ತು. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ ಅಂದಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಹೌದು, ಬೇಗ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದೆ, ಎಂಜಾಯ್ ಮಾಡ್ಬೋದು, ಇದ್ರ ಬಗ್ಗೆ ರಿವ್ಯೂಸ್ ಕೊಡ್ಬೋದು ಅಂತ. ಆದ್ರೆ ಅಗ್ನಿ ಪರೀಕ್ಷೆ ಅಂತ ಬಂದಾಗ್ಲಿಂದನೂ ನನ್ಗಂತೂ ಹ್ಯಾವ್ ಲಾಸ್ಟ್ ಮೈ ಇಂಟ್ರೆಸ್ಟ್. ನನ್ಗೆ ಇಂಟ್ರೆಸ್ಟ್ ಇಲ್ಲ ಈ ಎಪಿಸೋಡ್ಸ್ ನೋಡ್ಬೇಕು ಅಂತ, ಈ ಅಗ್ನಿ ಪರೀಕ್ಷೆ ಅನ್ನೋದು ನೋಡ್ಬೇಕಂತ. ಬಿಗ್ ಬಾಸ್ ಮಾಡ್ತಾ ಇದಾರ ಅಥವಾ ರೋಡೀಸ್ ಮಾಡ್ತಾ ಇದಾರ? ಇದು ನನಗೆ ಡೌಟ್ ಇದೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ದಯವಿಟ್ಟು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ನನಗಂತೂ ಸತ್ಯವಾಗ್ಲೂ ಇದಂತೂ ಇಷ್ಟ ಆಗ್ತಾನೆ ಇಲ್ಲ. ತುಂಬಾ ಕೆಟ್ಟದಾಗಿ ಕಾಮನ್ ಪೀಪಲ್ ನ ಟ್ರೀಟ್ ಮಾಡ್ತಾ ಇದಾರೆ ಅನ್ನೋದಷ್ಟೇನೆ ನನ್ನ ಅಭಿಪ್ರಾಯ. ಮತ್ ಇನ್ನೊಂದು, ಇವ್ರುಗಳಿಗೆ ನೆನಪಿಸ್ಬೇಕು ಅನ್ನೋದು ಏನಂದ್ರೆ, ಇವ್ರುಗಳೇ ಕಾಮನ್ ಪೀಪಲ್ ಇಂದಾನೇ ಮೇಲೆ ಹೋಗಿರೋರು, ಆದ್ರೆ ಕಾಮನ್ ಪೀಪಲ್ಗೆನೆ ಚಾಲೆಂಜಸ್ ಕೊಡ್ತಾ ಇದಾರೆ. ದಿಸ್ ಇಸ್ ನಾಟ್ ರೈಟ್ ಅಂತ ಅನ್ಸುತ್ತೆ. ಮತ್ತೆ ವಿನಯ್ ಗೌಡ ಅವ್ರದ್ದು ನಿನ್ನೆ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಈ ನಡುವೆ ನಿನ್ನೆಯಿಂದಾನೇ ಇದು ವಿಡಿಯೋ ವೈರಲ್ ಆಗ್ತದೆ. ಸರ್ಕಲ್ಗೆ ಎಷ್ಟು ಸೈಡ್ಸ್, ಇನ್ಸೈಡ್ ಔಟ್ಸೈಡ್ ಅಂತ ಹೆಂಗೆ ಸಾಧ್ಯ? ವಿನಯ್ ಗೌಡ ಅವರೇ, ನೀವ್ ಹೇಳಿ. ನೀವು ಅವ್ನ್ ಇಂಜಿನಿಯರಿಂಗ್ ಓದಿರೋದು ಅಂತ ಅನ್ಬಿಟ್ಟು ಕಂಟೆಸ್ಟೆಂಟ್ ಬಂದಿದ್ರೆ, CS ಅಂದಿದ ತಕ್ಷಣ ಸರ್ಕಲ್ಗೆ ಎಷ್ಟು ಸೈಡ್ಸ್ ಇರುತ್ತೆ ಅಂತ ಕ್ವೆಶನ್ ಕೇಳ್ತಿರಲ್ಲ. ಇದು ಕೇಳಂತ ಕ್ವೆಶನ್ ಅಥವಾ ನೀವು ಕೊಟ್ಟಿದ್ದ ಆನ್ಸರ್ನ ನೀವೇ ಅಪ್ರಿಶಿಯೇಟ್ ಮಾಡ್ಕೊಬೇಕು. ಇದರಿಂದ ನೀವು ಜನಗಳ ಮುಂದೆ ಹೇಗ್ ಕಾಣಿಸ್ತೀರಾ, ನೀವೆಷ್ಟು ಟ್ರೋಲ್ ಆಗ್ತಾ ಇದೀರಾ ಅಂತ ಗೊತ್ತಾಗ್ತಾ ಇದೆಯಾ? ಕಾಮನ್ ಪೀಪಲ್ ಬಗ್ಗೆ ಮಾತಾಡ್ತೀರಾ ನೀವು. ಕಾಮನ್ ಪೀಪಲ್ ನ ಹಂಗಲ್ಲ ಹಿಂಗಲ್ಲ ಇಂಪ್ರೆಸ್ ಮಾಡಕ್ ಬಂದಿಲ್ಲ ಅಂದ್ರೆ ಹೋಗ್ತಾ ಇರೋ ಅಂತ ಎಲ್ಲ ಹೇಳೋರು ನೀವು. ನೀವಿವತ್ತು ಎಷ್ಟು ಟ್ರೋಲ್ ಆಗ್ತಾ ಇದ್ದೀರಾ? ಕರೆಕ್ಟ್ ಅಲ್ವಾ? ಕಾಮನ್ ಪೀಪಲ್ ಇಂದಾನೇ ಬೆಳ್ದಿರೋದು. ಕಲರ್ಸ್ ಕನ್ನಡಗೂ ಇದನ್ನ ಹೇಳ್ಬೇಕು, ಅಥವಾ ಎಲ್ಲ ಬಿಗ್ ಬಾಸ್ ನಡೆಸ್ತಾ ಇರೋರ್ಗು ಇದನ್ನ ಹೇಳ್ಬೇಕು. ಅಗ್ನಿ ಪರೀಕ್ಷೆ ಅನ್ನೋದು ಏನಕ್ಕೆ? ಕಾಮನ್ ಪೀಪಲ್ಗೆ. ಇಫ್ ಯು ವಾಂಟ್ ಸೆಲೆಕ್ಟ್ ಸಂಬಡಿ, ಸೆಲೆಕ್ಟ್ ಅಂಡ್ ಲೀವ್ ಅಷ್ಟೇ. ಈ ತರ ಸಿಲಿಯಾಗಿ ಟಾಸ್ಕ್ ಗಳನ್ನ, ಚಾಲೆಂಜಸ್ ನ ಕೊಟ್ಬಿಟ್ಟು ಮಾಡಂತ ಅಗತ್ಯನೇ ಇಲ್ಲ ಅಂತ ನನಗನ್ಸುತ್ತೆ. ಸೊ ಕರ್ನಾಟಕ ಜನತೆ ನೀವೇ ಹೇಳ್ಬೇಕು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ದಯವಿಟ್ಟು ನನಗೂ ಕಮೆಂಟ್ ಅಲ್ಲಿ ತಿಳಿಸಿ. ಕಮೆಂಟ್ ಓದೋಣ, ರಿಪ್ಲೈ ಮಾಡೋಣ. ಹೀಗೆ ಕಲರ್ಸ್ ಕನ್ನಡ ಟೀಮ್ಗೆ ಅಥವಾ ಬಿಗ್ ಬಾಸ್ ಟೀಮ್ಗೆ ಇದನ್ನ ರೀಚ್ ಮಾಡ್ಸೋಣ. ಥ್ಯಾಂಕ್ ಯು.